ಮೊದಲನೇದಾಗಿ ಕೇವಲ 1 ವರ್ಷದೊಳಗೆ ವಿಧಾನಸಭೆ ಚುನಾವಣೆಯಾಗಿ ಕೇವಲ 1 ವರ್ಷದೊಳಗೆ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂತಹ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರಲ್ಲಿ ತಮ್ಮ ಪರಿಶ್ರಮ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸಿನ ಪ್ರಚಾರದಕ್ಕಿಂತ ಹೆಚ್ಚು ಅಪಪ್ರಚಾರವನ್ನೇ ಮಾಡಿದರು. ಈ ಅಪಪ್ರಚಾರದ ಮಧ್ಯದಲ್ಲಿಯೂ ಸಹಿತ, ಪ್ರಚಾರದಕ್ಕಿಂತ ಅಪಪ್ರಚಾರದ ಅಬ್ಬರದಲ್ಲಿಯೂ ಸಹಿತ ಇವತ್ತು ರಾಜ್ಯದಲ್ಲಿ 19 ಸೀಟುಗಳನ್ನು ಎನ್ಡಿಎ ನೇತೃತ್ವದಲ್ಲಿ ಗೆಲ್ಲಿಸುವುದರ ಮೂಲಕ ಒಂದು ಪ್ರಚಂಡ ವಿಜಯವನ್ನ ಜನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹಳ ಜಾಳ ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ಸಂಗತಿಯನ್ನ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪಂಡಿತ್ ನೆಹರು ಅವರ ನಂತರ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಅಧಿಕಾರ ವಹಿಸಿಕೊಂಡಿರುವಂತಹ ಏಕೈಕ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು. ಬಂದಿರುವುದು ಪ್ರಾಬ್ಲಮ್ ಅದ, ಏನು ಹೊಟ್ಟಿ ಕಿಚ್ಚು ಬಂದಿರುವುದು ಅದ ಪ್ರಾಬ್ಲಮ್. ಎಲ್ಲಿಂದ ಒಬ್ಬ ಬಂದಂತಹ ಸಾಮಾನ್ಯ ವ್ಯಕ್ತಿ, ಬಡವ, ಹಿಂದುಳಿದ ವರ್ಗದವ, ಆತ ಬಂದು 10 ವರ್ಷ ಆಯಿತು, ಈಗೂ ಸಹಿತ ತೆಗೆದು ಹಾಕ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ದುಃಖವೇ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಬೈಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವರ ಪರಿಸ್ಥಿತಿ ನೋಡ್ರಿ, ಇಡೀ ಇಂಡಿ ಒಕ್ಕೂಟ ಸೇರಿ 230 ಸೀಟ್. ಮತ್ತ ಇಂಡಿ ಒಕ್ಕೂಟಕ್ಕೂ ಏನೂ ಅರ್ಥ ಇಲ್ಲಿ ಪರಸ್ಪರ ವಿರುದ್ಧವಾಗಿ ಬಡದಾಟ. ಡೆಲ್ಲಿ ಆಪು ಕಾಂಗ್ರೆಸ್ಸು ಒಟ್ಟಿಗೆ ಚುನಾವಣೆ, ಅದೇ ರೀತಿ ಪಂಜಾಬ್ದಲ್ಲಿ ಆಪು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ, ವೆಸ್ಟ್ ಬೆಂಗಾಲ್ದಲ್ಲಿ ಯಾವುದೂ ಇಂಡಿ ಇಲ್ಲೇ ಇಲ್ಲ. ಆನಂತರ ಈಗ ನಾವು ಇಂಡಿ ಘಟಕ ಅಂತ ಹೇಳಿಕೊಳ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ದೇಶದಲ್ಲಿ ಇಂಡಿ ಅನ್ನೋದು ಇಲ್ಲೇ ಇಲ್ಲ. ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವಿರೋಧಕ್ಕಾಗಿಯೇ ಹುಟ್ಟಿಕೊಂಡಂತಹ ಇಂಡಿ ಅನ್ನುವಂತಹ ಒಂದು ಸೋಕಾಲ್ಡ್ ಮೈತ್ರಿಕೂಟ ಇದು ಒಟ್ಟು 230 ಸ್ಥಾನಗಳನ್ನು ಗಳಿಸಿದರೆ ಭಾರತೀಯ ಜನತಾ ಪಾರ್ಟಿ ಒಂದನೇ 240 ಸ್ಥಾನಗಳನ್ನು ಗಳಿಸಿದೆ. ನಿಜ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಮ್ಮಿ ಆಗಿದೆ. ಆದರೆ ಸ್ಥಿತಿ ಹೆಂಗಾಗಿದೆ ಅಂತಂದ್ರ, ಒಬ್ಬನಿಗೆ 95 ಮಾರ್ಕ್ಸ್ ಬರಬೇಕಾಗಿದೆ, 95. ಆ 95 ಮಾರ್ಕ್ಸ್ ಬರುವಂತವನಿಗೆ 90 ಮಾರ್ಕ್ಸ್ ಬಂತು. ಅವನು ಮನೆಯಲ್ಲಿ ಅಳತಾ ಕೂತಿದ್ದ, ಏನು 90 ಬಂದ್ಬಿಡ್ತು, 95 ಬರಬೇಕಾಗಿತ್ತು, 90 ಬಂತು ಅಂತ ಅಳತಾ ಕೂತ. 35 ಮಾರ್ಕ್ಸ್ ಬಿದ್ದರೆ ಸಾಕು, ಪಾಸ್ ಆದರೆ ಸಾಕು ಅನ್ನೋನಿಗೆ 40 ಮಾರ್ಕ್ಸ್ ಬಿಟ್ಬಿಡ್ತಾನೆ. ಇಡೀ ಊರು ತುಂಬಾ ಬಾಜಾ ಭಜಂತಿ ಹಚ್ಚಿ ಮೆರವಣಿಗೆ ಮಾಡಿ ಒಂದು ಜೈ ಜೈಕಾರ. ಇದು ಇವತ್ತಿನ ಕಾಂಗ್ರೆಸ್ಸಿನ ಪರಿಸ್ಥಿತಿಯಾಗಿದೆ. ಪ್ರಧಾನಮಂತ್ರಿಗಳು ಒಂದು ಮಾತನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದರೆ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಪ್ರಧಾನಮಂತ್ರಿಗಳೊಂದು ಮಾತು ಹೇಳಿದರು, 2014, 2019, 2024 3 ಇಲೆಕ್ಷನ್ಗಳನ್ನು ಸೇರಿಸಿದ್ರೆ ಕಾಂಗ್ರೆಸ್ಸಿನ ಸೀಟು ನಮ್ಮ ಸೀಟಿಗೆ ಸರಿಸಮಾನ ಆಗೋದಿಲ್ಲ. ನಮ್ಮ ಸಂಖ್ಯೆಗೆ ಅವ್ರದ್ದು 3 ಸೇರಿದ್ರೆ 140, 150 ಆಗ್ತದೆ. 3 ಇಲೆಕ್ಷನ್ ಸೇರಿಸಿ ನಮ್ದು 240 ಆಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಭ್ರಮೆಯನ್ನು ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವೇನೋ ಬಾರಿ ಗೆದ್ದುಬಿಟ್ವಿ. ಒಂದು ಚುನಾವಣೆಗೂ ಮತ್ತೊಂದು ಚುನಾವಣೆಗಳಿಗೂ ಬಹಳ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಇದರಿಂದ ನಾವ್ಯಾರೂ ಧೃತಿಗಿಡುವಂತ ಅಗತ್ಯ ಇಲ್ಲ. ಮತ್ತು ಇನ್ನೊಂದು ಸಂಗತಿಯನ್ನು ನಿಮ್ಗೆ ಹೇಳ್ತೇನೆ ನಾನು,
ಈ ದೇಶದೊಳಗೆ ಸಮ್ಮಿಶ್ರ ಸರ್ಕಾರ 2 ಸರ್ತಿ ಕಾಂಗ್ರೆಸ್ ಪಾರ್ಟಿ ನಡೆಸಿತು. ಕಾಂಗ್ರೆಸ್ ಪಾರ್ಟಿಗೆ 2004ರ ಲೋಕಸಭೆಯಲ್ಲಿ ಬಂದಂತಹ ಸೀಟು 145 145. ಭಾರತೀಯ ಜನತಾ ಪಾರ್ಟಿಗೆ 2004ರಲ್ಲಿ ಬಂದಂತಹ ಸೀಟು 138. ನಮ್ಗಿಂತ 7 ಸೀಟು ಜಾಸ್ತಿ ಬಂದು 10 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದವರು ನಮಗ್ ಕೇಳ್ತಾರೆ 240 ಸೀಟ್ ಬಂದದ ನಿಮ್ಗೆ ಆಡಳಿತ ನಡೆಸಬೇಡ್ರಿ. ನಿಮಗೆ ಎಷ್ಟು ಬಂದದ? 100 ಆಗಿಲ್ಲ. ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಕೊಡ್ತೀವಿ ಅಂತ ಹೇಳುವಂತಹ ಸರ್ಕಾರ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಜನರ ಮೇಲೆ ಟೊಪ್ಪಿಗೆ ಹಾಕಿ ಜನರ ಮೇಲೆ ಕಲ್ಲು ಚಪ್ಪಡಿ ಎಳೆದಂತಹ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜನರಿಗೆ ಮೋಸ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇತ್ತೀಚಿನ ಪೆಟ್ರೋಲ್, ಡೀಸೆಲ್, ಬಾಂಡ್ ಪೇಪರ್ ಇತ್ಯಾದಿ ಎಲ್ಲ ಲೆಕ್ಕ ಹಾಕಿದ್ರೆ 15-20 ಸಾವಿರ ಒಬ್ಬ ವ್ಯಕ್ತಿಯಿಂದ ಕಳಿಸ್ತಾ ಇದ್ದಾರೆ. 2,000 ರೂಪಾಯಿ ಕೊಟ್ಟು ನಾವು ಕೊಟ್ಟಿವಿ ಅಂತ ಹೇಳುವಂತಹ ಒಂದು ಸುಳ್ಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಬಸ್ ದರ ಏರ್ತು ಮತ್ತು ಕಂಪ್ಯಾರಿಸನ್ ಏನೋ ಅಲ್ಲಿಷ್ಟು ಜಾಸ್ತಿ ಇದೆ, ಇಲ್ಲಿಷ್ಟು ಜಾಸ್ತಿ ಇದೆ. ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಬೆಲೆ ಏರಿದಾಗ ಎಕ್ಸೈಸ್ ಡ್ಯೂಟಿಯನ್ನ ಕಮ್ಮಿ ಮಾಡಿ ಜನರಿಗೆ ಪರಿಹಾರವನ್ನು ಕೊಟ್ಟಂತಹ, ಜನರಿಗೆ ಒಂದು ರೀತಿಯ ಅನುಕೂಲತೆಯನ್ನು ಒದಗಿಸಿಕೊಟ್ಟಂತಹವರು ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನುವಂಥದ್ದು ನಾವು ಮರಿಬಾರದು ಸ್ನೇಹಿತರೆ. ಆದ್ರೆ ಇವರು 3 ರೂಪಾಯಿ ಅಟ್ ಎ ಟೈಮ್. ಅದೇನ್ ಹೇಳ್ತಾರೆ, ಗ್ಯಾರಂಟಿ ಸರಿದೂಗಿಸ್ಲಿಕ್ಕೆ. ಇವತ್ತು ಕಾಂಗ್ರೆಸ್ ಪಾರ್ಟಿ, ನಾನು ಸವಾಲ್ ಹಾಕ್ತೇನೆ, ಪ್ರಿಯಾಂಕಾ ಗಾಂಧಿ ಹೋಗಿ ನಿಲ್ತಾರಲ್ಲ ಕೇರಳದಲ್ಲಿ, ವಯನಾಡಿನಲ್ಲಿ, ಕಮ್ಯುನಿಸ್ಟ್ ಪಾರ್ಟಿ ಸಪೋರ್ಟ್ ಮಾಡ್ತದೆ. ಇಂಡಿ ಘಟಕ ಅಂತ ಮಾತಾಡ್ತೀರಿ ನೀವು. ಕಮ್ಯುನಿಸ್ಟ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾರೆ, ಸಿಪಿಐದವರು ಸಪೋರ್ಟ್ ಮಾಡ್ತಾರೆ, ಸಿಪಿಐಎಂದವರು ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯ ಕಳೆದ ಬಾರಿಯ ಲೋಕಸಭೆಯಲ್ಲಿ ಅಧಿಕೃತ ಅಪೋಸಿಷನ್ ಪಾರ್ಟಿ ಆಗಿರಲಿಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿದ್ದಂತಹ ಅಧೀರ್ ರಂಜನ್ ಚೌಧರಿಯವರನ್ನು ಸೋಲಿಸಲಿಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ ಟೊಂಕ ಕಟ್ಟು ನಿಲ್ತು. ನಿಮ್ದೇನು ಇಂಡಿ ಘಟಕ ನಿಮ್ದು? ಹಾಗಾಗಿ ಸ್ನೇಹಿತರೆ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಮಗೆ ನಾನು ನಿಮ್ಮ ವಿಶ್ವಾಸಕ್ಕಾಗಿ ಕೆಲವೊಂದಿಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ 10 ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. 10 ರಾಜ್ಯಗಳಲ್ಲಿ, ದೇಶದ 10 ಪ್ರಮುಖ ರಾಜ್ಯಗಳಲ್ಲಿ, 7 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಡೆದಂತಹ ಮತಗಳ ಸಂಖ್ಯೆ 50%ಗಿಂತ ಜಾಸ್ತಿ ಇದೆ. 10ರಲ್ಲಿ ಕ್ಲೀನ್ ಸ್ವೀಪ್, 7ರಲ್ಲಿ 50%ಗಿಂತ ಹೆಚ್ಚಿನ ಸೀಟು. ಹಾಗೂ ಪಂಜಾಬ್ನಂತಹ ರಾಜ್ಯದಲ್ಲಿ ಅಲ್ಲಿನ ಜನರಿಗೆ ತಪ್ಪು ದಾರಿಗೆ ಎಳೆದು ಆ ಜನರನ್ನ ಒಂದು ರೀತಿಯಲ್ಲಿ ನಾವು ಮಾಡಿದಂತಹ ಅನೇಕ ಒಳ್ಳೆಯ ಕೆಲಸಗಳ ಬಗ್ಗೆಯೂ ಕೂಡ ತಪ್ಪು ದಾರಿಗೆಳೆದಂತಹ ಆಮ್ ಆದ್ಮಿ ಪಾರ್ಟಿ ಇರಬಹುದು, ಕಾಂಗ್ರೆಸ್ ಪಾರ್ಟಿ ಇರಬಹುದು, ಅಷ್ಟೆಲ್ಲ ಮಾಡಿದ್ರು ಸಹಿತ 10% ಓಟನ್ನು ನಾವು ಇವತ್ತು ದಾಟಿದ್ದೇವೆ. ಮೊದಲನೇ ಬಾರಿಗೆ ಒಡಿಶಾದಲ್ಲಿ ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸ್ತಾ ಇದ್ದೇವೆ. ಸ್ಪಷ್ಟ ಬಹುಮತದೊಂದಿಗೆ. ಅರುಣಾಚಲ ಪ್ರದೇಶದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದೇವೆ. 60 ಸೀಟುಗಳಲ್ಲಿ 46 ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಸಿಕ್ಕಿಂದಲ್ಲಿ ಗೆದ್ದಿದ್ದೇವೆ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಆಡಳಿತ. ಇಡೀ ದೇಶದಲ್ಲಿ ಇವತ್ತಿಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುನ್ನುಗ್ತಾ ಇದೆ. 2019ರಲ್ಲಿ ನಮ್ಮ ವೋಟ್ ಶೇರ್ ಇದ್ದಿದ್ದು 37.36%. ಇವತ್ತು ನಮ್ಮ ವೋಟ್ ಶೇರ್ ಇರುವುದು ಕೇವಲ 0.7%, 0.77% ಕಮ್ಮಿಯಾಗಿದೆ. ಕಾಂಗ್ರೆಸ್ ಪಾರ್ಟಿಗೆ 0.1% ಏರಿದೆ. ಅದಕ್ಕಾಗಿ ಇಷ್ಟೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೇನೋ ಗೆದ್ದು ಬಿಟ್ಟಿವಿ ಅನ್ನೋ ರೀತಿಯಲ್ಲಿ ಹಾರಾಡ್ತಾ ಇದ್ದಾರಲ್ಲ. 2004ರಲ್ಲಿ 145 ಸೀಟ್ ಬಂದು ಸರ್ಕಾರ ರಚಿಸಿದ್ರಲ್ಲ, ಅವಾಗ ಏನಿತ್ತು ನಿಮ್ಮ ಸ್ಥಿತಿ? ಸ್ನೇಹಿತರೆ, ಇಡೀ ದೇಶದೊಳಗೆ ಭ್ರಷ್ಟಾಚಾರದ ಬೀಜಗಳನ್ನ ಬಿತ್ತಿ ರಕ್ತ ಬೀಜಾಸುರರಂತೆ ಅದನ್ನು ಬೆಳೆಸಿದ್ದೇ ಕಾಂಗ್ರೆಸ್ ಪಾರ್ಟಿ. ಅದರ ಪರಿಣಾಮವೇ ಇವತ್ತು ಕಾಂಗ್ರೆಸ್ ಪಾರ್ಟಿ ತೆಲಂಗಾಣಕ್ಕೆ ದುಡ್ಡು ಕಳಿಸಬೇಕು ಅಂತ ಹೇಳಿ ವಾಲ್ಮೀಕಿ ಬೋರ್ಡ್ನಿಂದ
ನೂರಾರು ಕೋಟಿ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಒಬ್ಬ ಸಚಿವನನ್ನ ರಾಜೀನಾಮೆ ಕೊಡಿಸಿ ಸಿದ್ದರಾಮಯ್ಯನವರು ತಾವೇನೋ ಸಾಚ ಅನ್ನೋ ಕೂತಿದ್ದಾರೆ. ನಾಚಿಕೆ ಬರೋದಿಲ್ಲ ನಿಮ್ಗೆ? ನಿಮ್ಮ ಕೈಯಲ್ಲಿ ಹಣಕಾಸು ಖಾತೆ ಇದೆ. ನಿಜವಾಗಿ ಯಾವ್ದಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು, ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಒಬ್ಬನ ರಾಜೀನಾಮೆ ಕೊಡಿಸಿ ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಮನೆಯಲ್ಲಿ ಯಾವುದೋ ದುಡ್ಡು ತಗೊಂಬಂದು ಇದು ಅದೇ ಅಕೌಂಟಿನ ದುಡ್ಡು ಅಂತ ಹೇಳುವಂತ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಯಾರ್ದಾದ್ರೂ ಧೂರ್ತ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಹಾಗಾಗಿ ಸ್ನೇಹಿತರೆ, ಇಡೀ ರಾಜ್ಯದಲ್ಲಿ ರಾಜಕೀಯ ವಾತಾವರಣ ನಮ್ಮ ಪರವಾಗಿದೆ. ಅಶೋಕ್ ಅವರು ಹೇಳಿದಂತೆ 143 ಸೀಟುಗಳಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿದೆ. ಕೇವಲ 1 ವರ್ಷದಲ್ಲಿ ಜನ ನಿಮಗೆ ಸರಿಯಾದ ಬುದ್ಧಿಯನ್ನ ಕಲಿಸಿದ್ದಾರೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟನೇ, ವಿಶೇಷವಾಗಿ ಜನಪ್ರತಿನಿಧಿಗಳಲ್ಲಿ, ಶಾಸಕರಲ್ಲಿ, ಲೋಕಸಭಾ ಸದಸ್ಯರಲ್ಲಿ, ರಾಜ್ಯಸಭಾ ಸದಸ್ಯರಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಪರಿಶ್ರಮ ಕೊಟ್ಟು ಮೊನ್ನೆನೂ ಇಟಲಿಗೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನ ದಿವಸ ರಾತ್ರಿ ಪ್ರಯಾಣ, ಮರುದಿವಸ ಇಡೀ ದಿವಸ ಮೀಟಿಂಗ್ಗಳು, ಮತ್ತೆ ರಾತ್ರಿ ಪ್ರಯಾಣ ಮಾಡಿ ಬಂದು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ರು, ಕುಮಾರಸ್ವಾಮಿ ಅವರು ಇದ್ರು. ನೇರವಾಗಿ ಬಂದಂತವ್ರು ಕ್ಯಾಬಿನೆಟ್ಗೆ ಬರ್ತಾರೆ. ಕ್ಯಾಬಿನೆಟ್ ನಲ್ಲಿ ಅಷ್ಟೇ ಉತ್ಸಾಹದಿಂದ ಉಲ್ಲಾಸದಿಂದ ಭಾಗವಹಿಸ್ತಾರೆ. ಪರಿಶ್ರಮ ದಣಿವು ಅನ್ನೋದು ಅರಿಯಲಾರದಂತೆ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ನೇಹಿತರೆ, ನಾನು ನಿಮ್ಗೊಂದು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿರ್ಬೋದು, NDAದಲ್ಲಿರ್ಬೋದು, ಜನತಾ ದಳದಲ್ಲಿರ್ಬೋದು, ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನ, ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರವನ್ನ, ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರವನ್ನ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿ ಎಸೀಲಿಕ್ಕೆ ನಮಗೆ ಒಳ್ಳೆ ಅವಕಾಶ. ಜನ ನಮ್ಮ ಜೊತೆಗಿದ್ದಾರೆ. ಆದರೆ ಜನರಿಗೆ ನೇತೃತ್ವವನ್ನು ಕೊಡುವಂತಹ, ದಿಕ್ಕನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಪಾರ್ಟಿಯ ಚಟುವಟಿಕೆಯಲ್ಲಿ, NDA ಚಟುವಟಿಕೆಯಲ್ಲಿ ನಮ್ಮ ಶಾಸಕರದು, ಜನತಾ ದಳದವರಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ದಯವಿಟ್ಟು ಪಾರ್ಟಿಯ ಚಟುವಟಿಕೆಯಲ್ಲಿ, ಹೋರಾಟದಲ್ಲಿ ಅನೇಕ ಕಡೆ ನೀವು ಗಮನಿಸಿದ್ದೀರಿ. ಮೊನ್ನೆ ಹೋರಾಟ ಆದರೂ ಸಹಿತ ನಾವು ಅನೇಕರು, ಕೆಲವರು ಭಾಗವಹಿಸಿದ್ದಾರೆ. ಪಕ್ಷದ ಹೋರಾಟದಲ್ಲಿ, ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬುವಂತ, ಕಾರ್ಯಕರ್ತರಿಗೆ ಒಂದು ಡೈರೆಕ್ಷನ್ ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ನಾನು ನಿಮಗೆ ಇವತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬರುವ ಎಲ್ಲಾ ವಿಧಾನಸಭಾ ಚುನಾವಣೆಯನ್ನು ನಾವು ಗೆಲ್ತೇವೆ. ಮತ್ತು ಅದರ ಜೊತೆಗೆ ಮುಂದಿನ ದಿವಸದಲ್ಲಿ ಮತ್ತು ಭವಿಷ್ಯದ ಪಾರ್ಟಿ ಅದು NDA ಮತ್ತು ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತು ಈ ಸನ್ಮಾನವನ್ನು ಏರ್ಪಡಿಸಿದ್ದಕ್ಕೆ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶ್ರೀ ವಿಜೇಂದ್ರ ಅವರಿಗೆ ಮತ್ತು ಅವರ ಸಂಪೂರ್ಣ ಘಟಕಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.